जलागवीगगज्जल प्रवाह पावितस्तरे कलेवलम्ब्य लम्बिताम्बुजङ्गं तुङ्गबालिकामट्टमट्टमन्निनादमट्टमद्वयं चकारचण्डताण्डवं तनोतु न शिव ಪ್ರದಕ್ಷಿಣ ಯೂಟ್ಯೂಬ್ ಚಾನಲಿನ ಸರ್ವ ವೀಕ್ಷಕರಿಗೂ ನಮಸ್ಕಾರ ಅಂತ ತಿಳಿಸ್ಕೊಳ್ತಾ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ಅಂದ್ರೆ ನಿರಂತರವಾಗಿ ಇವತ್ತಿನಿಂದ ಪ್ರಾರಂಭ ಮಾಡಿ ನಾಳೆ ದಿನ ಪರ್ಯಂತರವಾಗಿ ಸರಿಯಾಗಿ 24 ಗಂಟೆಗಳ ಕಾಲ ಅಹೋರಾತ್ರಿ ಜಗತ್ತಿಗೆ ಒಳ್ಳೆಯದಾಗಬೇಕು, ಲೋಕ ಕಲ್ಯಾಣ ಆಗಬೇಕು. ಸರಿಯಾಗಿ ಸುವೃಷ್ಟಿ ಆಯಿತು ಅಂತಂದ್ರೆ ಲೋಕ ಕಲ್ಯಾಣ ಆಗ್ತದೆ ಹೇಳುವಂತಕ್ಕ ನಂಬಿಕೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಎಂಬ ಊರಿಗೆ ಬಂದಿದ್ದೇವೆ. ಇಲ್ಲಿನ ಗಣೇಶ್ ಗುಡಿ ಎಂಬ ದೇವಸ್ಥಾನದಲ್ಲಿದ್ದೇವೆ. जलागवीगगज्जल प्रवाह पावितस्तरे कलेवलम्ब्य लम्बिताम्बुजङ्गं तुङ्गबालिकामट्टमट्टमन्निनादमट्टमद्वयं चकारचण्डताण्डवं तनोतु न शिव जटाकटाः सम्भ्रमप्रमन्मलिन्दले. ಇಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಅದರ ಹೆಸರು ಪರ್ಜನ್ಯ ಅಂತ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು, ಅಂದರೆ ಇದನ್ನು ಏನಕ್ಕೆ ಮಾಡ್ತಾರೆ, ಇದರ ಮಾಡುವ ಉದ್ದೇಶ ಏನು, ಪರ್ಜನ್ಯ ಅಂದರೆ ಏನು, ಇದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ಈ ಊರಿನವರೇ ಆದ ಹಾಗೂ ಪುರೋಹಿತರು ಕೂಡ ಶ್ರೀ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀನಾರಾಯಣ ಭಟ್ರು. ನಮಸ್ಕಾರ. ಪ್ರದಕ್ಷಿಣ ಯೂಟ್ಯೂಬ್ ಚಾನಲಿನ ಸರ್ವ ವೀಕ್ಷಕರಿಗೂ ನಮಸ್ಕಾರ ಅಂತ ತಿಳಿಸ್ಕೊಳ್ತಾ, ಪರ್ಜನ್ಯ ಅಂತಂದರೆ ಒಂದು ದೇವತೆ ಆರಾಧನೆ ಕೂಡ ಆಗಿದೆ. ಅದು ಪುರಾಣದಲ್ಲಿ ಈಗ ನಾವು ಇಂದ್ರ, ಅಗ್ನಿ, ಯಮ ಅಂತ ದಿಕ್ಪಾಲ ದೇವತೆಗಳನ್ನ ಹೇಗೆ ನಾವು ನೋಡ್ತೀವಿಯೋ ಅದೇ ರೀತಿಯಲ್ಲಿ ಪರ್ಜನ್ಯ ಅಂತಂದರೆ ಪುರಾಣಗಳಲ್ಲಿ ಇಂದ್ರನಿಗೂ ಒಂದು ಪರ್ಜನ್ಯ ಅಂತ ಹೇಳ್ತಾರೆ ಮತ್ತು ವರುಣನಿಗೂ ಪರ್ಜನ್ಯ ಹೇಳುವಂಥದ್ದೊಂದು ಶಬ್ದ ಇದೆ. ನಮ್ಮ ಪುರಾಣ ಕಥೆಯನ್ನು ಕೇಳಿದರೆ ನಮ್ಗೆ ಗೊತ್ತಾಗತ್ತೆ. ಪರ್ಜನ್ಯ ಅಂತಂದರೆ ಮೋಡವನ್ನು ಸರಿಸಿ ಮಳೆಯನ್ನ ತರತಕ್ಕಂತಹ ಏನು ಕ್ರಿಯೆ ಇದೆಯೋ ಅದಕ್ಕೆ ಪರ್ಜನ್ಯ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ಒಂದು ಸ್ಥಾನದ ಅಧಿಷ್ಠಾತೃಗಿರತಕ್ಕಂತಹ ಸಾಂಬ ಸದಾಶಿವ, ಅವನ ಪ್ರೀತ್ಯರ್ಥವಾಗಿ ಮಳೆ ಬರದೇ ಇರುವಂತಹ ಸಂದರ್ಭದಲ್ಲಿ ಅವನ ಆರಾಧನೆ ಮಾಡುವಂತಹದ್ದು ಪರಿಪಾಠ ಎಲ್ಲ ಕಡೆಗೆ ಇದೆ. ಇಲ್ಲೇ ಅಂತೆಲ್ಲ, ಎಲ್ಲ ಕಡೆಗಳಲ್ಲಿ ಇವತ್ತು ಮಳೆ ಬಂದಿಲ್ಲ ಅಂತಂದ್ರೆ ಪರ್ಜನ್ಯ ಮಾಡುವಂತ ಪರಿಪಾಠ ಇದೆ. ಪರ್ಜನ್ಯ ಅಂದ್ರೆ ಮಳೆಗೋಸ್ಕರ ಮಾಡುವಂತ ಒಂದು ಕ್ರಿಯೆ, ಈಶ್ವರನ ಪ್ರೀತ್ಯರ್ಥ ಮಾಡ್ತಾರೆ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಚರವ್ಯಾಯಾತವತಯಾನೋ ರುದ್ರಮೃಡಯ. ಯಾತೆ ರುದ್ರ ಶಿವಾ ತನೂರಘೋರ ಪಾಪಕಾಶಿನಿ. ತಯಾನಸ್ತನುವಾಚಂತಮಯಾ ಗಿರಿಶಂತಾಭಿಜಾಕಶೇಃ. ಯಾಮಿ ಶಂಗಿರಿಶಂತ ಹಸ್ತೆ ಬಿಭರಶಸ್ತವೇ. ಶಿವಾಂಗಿರಿತ್ರತಾಂ ಕುರ್ಮಾಹಿ ಗುಂಸಿ ಪುರುಷಂ ಜಗತ್. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸೆ. ಯಥಾ ನಃ ಸರ್ವಮಿಜ್ಜಗದ ಯಕ್ಷ್ಮಗುಂ ಸುಮನಾ ಅಸತ್. ಅಧ್ಯವೋಚದಧಿವಕ್ತಾ ಪ್ರಥಮೋ ದೈವ್ಯೋಭಿಜಗ. ಅಹೇ ಗಚ್ಚದರ್ವಾಣ್ಯಂ ಭಯಾನ್ ಸರ್ವಾಶ್ಚಯಾತು ಧಾನ್ಯಃ. असौ व्यस्ताम्रो अरुण उत बभ्यः समङ्गलः. ये क्षेमागुं रुद्रा अभितो दिक्षुश्रिताः सहस्रजो वैशागुं हेड एमहे. असौ व्योपसर्पतिनीलग्रीको विलोहितः. उतैनं गोपा अदृशन्नदृशन्नुदहार्यः. उतैनं विश्वभूतानि सदृष्टो मृडयातिनः. नमो अस्तु नीलग्रीवाय सहस्राक्षाय मीढुषे. वानोऽहं तेभ्यो करन्नमः. प्रमुञ्च धन्वनस्त्वमुभयोरार्नियोर्जाम्. याश्च ते हस्त इषवः पराता भगवो वप. अवतत्यधनुस्त्वगुं सहस्राक्ष ते शुथे. निषेचल्याना मुखा शिवो नः समना भव. ಇನ್ನು ವೇದಗಳಲ್ಲಿ, ಋಗ್ವೇದಗಳಲ್ಲಿ ಮತ್ತು ಯಜುರ್ವೇದಗಳಲ್ಲಿ ಪ್ರತ್ಯೇಕವಾದಂತಹ ಪರ್ಜನ್ಯ ಸೂಕ್ತಗಳೇ ಇದೆ. ಅದನ್ನು ಮುಖ್ಯವಾಗಿಯೂ ಸಹ ಪರ್ಜನ್ಯವನ್ನ ಮಾಡ್ತಾರೆ. ಪರ್ಜನ್ಯ ಹೋಮ ಮಾಡುವಂತಹದ್ದು, ಅಭಿಷೇಕ ಮಾಡುವಂತ ಇದರಲ್ಲಿ ಕ್ರಿಯೆ ಇದೆ. ಆದ್ರೆ ನಾವು ಅಭಿಷೇಕ ಮಾಡುವಂತ ಶಿವನಿಗೆ ಪ್ರಿಯವಾದ್ರಿಂದ ಶಿವನಿಗೆ ಅಭಿಷೇಕ ಮುಖೇನವಾಗಿ ಅದನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ನಿರಂತರವಾಗಿ ಇವತ್ತಿನಿಂದ ಪ್ರಾರಂಭ ಮಾಡಿ ನಾಳೆ ದಿನ ಪರ್ಯಂತರವಾಗಿ ಸರಿಯಾಗಿ 24 ಗಂಟೆಗಳ ಕಾಲ ಅಹೋರಾತ್ರಿ ಪರ್ಜನ್ಯವನ್ನ ಅಭಿಷೇಕ ಪೂರ್ವಕವಾಗಿ ನಾವು ಮಾಡ್ತಾ ಇದ್ದೇವೆ.
ನಾಳೆ 9 ಗಂಟೆ ನಂತರದಲ್ಲಿ ಎಲ್ಲ ದೇವರ ಪ್ರೀತ್ಯರ್ಥವಾಗಿ ಮೂಲಮಂತ್ರ ಹವನ ಮಾಡೋದ್ರ ಮುಖ್ಯವಾಗಿ ಪೂರ್ಣಾಹುತಿಯೊಂದಿಗೆ ಎಲ್ಲ ಕಾರ್ಯಕ್ರಮ ಸಂಪನ್ನ ಆಗ್ತದೆ. ಯಾಕೆ ಪರ್ಜನ್ಯ ಮಾಡಬೇಕು ಅಂತ ಕೇಳಿದರೆ, ಈ ಪ್ರಕೃತಿಯ ಆರಾಧನೆ ಕೂಡ ಪರ್ಜನ್ಯವೇ ಆಗಿದೆ. ಅಂದರೆ ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳಿದ ಹಾಗೆ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಅಂತ. ಯಾಕೆ ಮಾಡಬೇಕು ಅಂತಂದರೆ, ಈ ಮಳೆ ಬರೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಸಕಲ ಜೀವ ಜಗತ್ತುಗಳು ಜೀವ ಜಂತುಗಳು ಅವರಿಗೆ ಆಹಾರವಾಗ್ತದೆ ಅಂಥೇಳಿ ವೇದಗಳಲ್ಲಿಯೂ ಸಹ ಅದನ್ನೇ ಹೇಳ್ತಾರೆ. ಏನು ಅಂತ ಕೇಳಿದರೆ, ವಾಯೋರಗ್ನಿ, ಗಾಳಿಯಿಂದ ಅಗ್ನಿ ಉತ್ಪತ್ತಿ ಆಗತ್ತೆ ಅಂತ. ಅಗ್ನೇ ರಾಪಃ, ಅಗ್ನಿಯಿಂದ ನೀರು ಉತ್ಪತ್ತಿ ಆಗುವಂತಹದ್ದು. ಔಷಧಿಭ್ಯೋನ್ನಂ, ಔಷಧಿಗಳಿಂದ ನೀರಿಂದ ಏನಾಗುತ್ತೆ ಅಂತ ಕೇಳಿದರೆ ಈ ಸಕಲ ಜೀವ ಜಗತ್ತುಗಳು ಉದಯ ಆಗುತ್ತೆ ಅಂತ ಹೇಳಿ. ಅದರಿಂದ ಏನಾಗುತ್ತೆ ಅಂತ ಕೇಳಿದರೆ ಪ್ರಕೃತಿಗಳು ಉದಯವಾಗುತ್ತೆ. ಪ್ರಕೃತಿಯಿಂದ ಉದಯ ಆದ ಮೇಲೆ ಏನಾಗುತ್ತೆ ಕೇಳಿದರೆ ಮಳೆ ಬಂದ ಮೇಲೆ ಎಲ್ಲ ಜೀವ ಜಂತುಗಳಿಗೆ ಅದು ಆಹಾರವಾಗುತ್ತೆ. ಔಷಧಿಭ್ಯೋ ನಮ್, ಅನ್ನಂ ಅಂತ. ಅನ್ನ ಅಂತಂದ್ರೆ ಕೇವಲ ನಾವು ಊಟ ಮಾಡೋದು ಅಕ್ಕಿ ಅನ್ನ ಅಂತಲ್ಲ, ಅನ್ನ ಅಂದ್ರೆ ಆಹಾರ ಅಂತೇಳಿ. ಕೇವಲ ನಮಗೆ ಮಾತ್ರ ಅಲ್ಲ, ಸಕಲ ಪ್ರಾಣಿ ಜಂತುಗಳಿಗೆ ಜೀವ ಜಂತುಗಳಿಗೂ ಅನುಕೂಲವಾಗುವಂತಹದ್ದು. ಅದಕ್ಕೆ ಅನ್ನ ಅಂತ ಹೇಳಿದ್ದಾರೆ. ಅದ್ರ ಉದಯ ಆಗ್ಬೇಕು ಅಂತ. ಅದಕ್ಕಾಗಿ ಪರ್ಜನ್ಯ ಮಾಡೋದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಕೇವಲ ಭಗವಂತನ ಆರಾಧನೆ ಒಂದೇ ಅಲ್ಲ, ಪ್ರಕೃತಿ ಆರಾಧನೆ ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳಿ ಅದಕ್ಕಾಗಿ ನಾವು ಪರ್ಜನ್ಯವನ್ನ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಇದಕ್ಕೆ ಪರ್ಜನ್ಯದಲ್ಲಿ ಬಳಸುವ ಒಂದು ಮೂಲ ಮಂತ್ರ ಯಾವುದು? ನಾವು ಇಲ್ಲಿ ಇವತ್ತು ಮಾಡ್ತಾ ಇರುವುದು ರುದ್ರವನ್ನೇ ಆರಾಧನೆ ಮಾಡ್ತಾ ಇದ್ದೇವೆ. ಅಂದ್ರೆ ನಿರಂತರವಾಗಿ ರುದ್ರನ ಆರಾಧನೆ ಮಾಡುವಂತಹದ್ದು. ಸಂಖ್ಯೆ ಇಲ್ಲ, ಅಂದ್ರೆ ಇಷ್ಟೇ ಸಂಖ್ಯೆ ಆಗಬೇಕು ಅಂತಿಲ್ಲ. ನಮ್ಮ ಸಂಖ್ಯೆಯನ್ನು ಕೇಳಿದ್ರೆ 24 ಗಂಟೆಗಳ ಕಾಲ ರುದ್ರ ಪಾರಾಯಣ ಮಾಡೋದೇ ಸಂಖ್ಯೆ. ಅದಕ್ಕಾಗಿ ಎಷ್ಟಾದರೂ ಆಗ್ಬೋದು ಅಂತ ಹೇಳಿ ಎಷ್ಟಾಗತ್ತೋ ಅಷ್ಟು ಸಂಕಲ್ಪವನ್ನು ಮಾಡಿ ರುದ್ರ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. अहेकचतुर्वायं सर्वाश्चयातु धान्या असौ व्यक्ताम्रो अर्णवभ्यस्तमङ्गलः ये ते मां रुद्रा अमितो इत्युच्छ्रिता सहस्रशो वैष्णवकुम्भेन रीमहे तत्त्वान्नो हन्तेभ्यो करन्नमः प्रमुञ्चकण्ठनस्त्वमुखयोरात्रियोर्जाम् यात्रे हस्तनिशमः पराता भगवो वव अवतत्यसनस्त्वकं सहस्राक्षते सुते निजीर्य कल्याणात्मका शिवो नः समना भव ಇಂಥ ಹಲವಾರು ಪುಣ್ಯ ಕಾರ್ಯಗಳಿಂದ ಈ ವರ್ಷ ವಿಶೇಷವಾಗಿ ಮಳೆ ಇಲ್ಲದ ಕಾರಣ ರೈತರಿಗೆ ಎಲ್ಲರಿಗೂ ಅಂದರೆ ಪ್ರಾಣಿಗಳಿಗೆ ಜೀವ ಜಂತುಗಳಿಗೆ ತುಂಬ ಕಷ್ಟಕಾಲದಲ್ಲಿದ್ದೇವೆ. ಈ ಒಂದು ಪುಣ್ಯ ಕಾರ್ಯದಿಂದ ಮಳೆ ತುಂಬ ಚೆನ್ನಾಗಿ ಆಗಲಿ ಅಂತ ನಮ್ಮ ಪ್ರಾರ್ಥನೆ. ಹಾಗೆ ನಿಮ್ಮ ಕಾರ್ಯಗಳು ತುಂಬ ಸುಸೂತ್ರವಾಗಿ ನಡೆಯಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇವೆ. ನಾವು ಕೇಳಿಕೊಂಡಿದ್ದು ಅಷ್ಟೇ ದೇವರಲ್ಲಿ. ಕೇವಲ ನಮ್ಮ ಭಾಗಕ್ಕೆ ಮಾತ್ರ ಒಳ್ಳೇದಾಗಬೇಕು ಅಂದ್ರೆ ಇಡೀ ಜಗತ್ತಿಗೆ ಒಳ್ಳೇದಾಗಬೇಕು, ಲೋಕ ಕಲ್ಯಾಣ ಆಗಬೇಕು. ಸರಿಯಾಗಿ ಸುವೃಷ್ಟಿ ಆಯಿತು ಅಂತಂದ್ರೆ ಲೋಕ ಕಲ್ಯಾಣ ಆಗ್ತದೆ ಹೇಳುವಂತಕ್ಕ ನಂಬಿಕೆ. ಅದಕ್ಕಾಗಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಾನು ಕೇಳ್ಕೊಳ್ತೇನೆ. ಇಂತಹ ಹಲವಾರು ಆಧ್ಯಾತ್ಮಿಕ ಸಂಗತಿಗಳನ್ನು ತಿಳಿಯಲು ಹಾಗೂ ಹಲವಾರು ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಪ್ರದಕ್ಷಿಣಾ ಚಾನಲನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. जलागवीगदज्जल प्रवाह पावितस्तरे ढलेवलम्ब्य लम्बिताम्बुजङ्गं कपालिका